ಡಿ ಕೆ ಶಿವಕುಮಾರ್ ಅವರು DCM ನಿನ್ನೆನೆ ಹೋಗಿದ್ದಾರೆ. ಹೋಗಿ ಕಾಟಾಚಾರಕ್ಕೆ, ಇವತ್ತು ಪತ್ರಿಕೆಗಳಲ್ಲೂ ಇದೆ, ಕಾಟಾಚಾರಕ್ಕೆ ವೀಕ್ಷಣೆ ಮಾಡದಂತೆ ಮಾಡಿ, ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ, ರೈತರ ಜೊತೆಯಲ್ಲಿ ಅಂತ. ಅಂದ್ರೆ 60 TMC ವಾರ್ಡ್ ನೀರು ಹೊರಟೆ ಹೋಗಿದೆ, ನೀವಿದ್ದು ಏನು ಮಾಡ್ತೀರಿ? ಆಮೇಲೆ ಯಾವರೇ ಮುಖಂಡರು, ವಿರೋಧ ಪಕ್ಷದ ನಾಯಕರಾಗ್ಲಿ ಯಾರೇ ಬಂದ್ರು 2 ಕಿಲೋಮೀಟರ್ ದೂರ ಇರ್ಬೇಕಂತೆ, ಯಾರು ವೀಕ್ಷಣೆ ಮಾಡಬಾರ್ದಂತೆ, ಅಧಿಕಾರಿಗಳು ಮಾತ್ರ ಅಲ್ಲಿ ಇರ್ಬೇಕಂತೆ. ಆಮೇಲೆ ಅಧಿಕಾರಿಗಳಿಗೂ ಕೂಡ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟು ಬಂದಿದ್ದಾರೆ ಇವರು. ಅವರ ಬಗ್ಗೆ ಏನು ಕ್ರಮ ಇಲ್ಲ. ಯಾರಿಂದ, ಯಾವ ಕಾರಣದಿಂದ ಇದು ತಪ್ಪಾಯ್ತು, ಯಾರೋ ನಿರ್ಲಕ್ಷ್ಯದಿಂದ ಇದಾಗಿದೆ, ನಾವು ಏನು ಮಾಡಬೇಕು ಸರ್ಕಾರವಾಗಿ, ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಯಾರ ಬಗ್ಗೆಯೂ ಮಾತಾಡದೆ, ನಾನು ಯಾರನ್ನು ದೂಷಿಸೋದಿಲ್ಲ ಅಂದಮೇಲೆ ಈ ಕೆಲಸ ಮಾಡ್ಲಿಕ್ಕೆ ನೀವು ಹೋಗ್ಬೇಕಾಗಿತ್ತ ಅಲ್ಲಿ? ಅದಾಯ್ತು. ಇಮಿಡಿಯೇಟ್ಲಿ ಅಲ್ಲಿ ಮುಗಿದ ತಕ್ಷಣನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಬಂದಿದ್ದೀವಿ ಅನ್ಸ್ಕೊಂಡ್ರು, ಗೆಸ್ಟ್ ಹೌಸ್ಗೆ ಹೋದ್ರು, ಬಿರಿಯಾನಿ ತಿಂದ್ರು, ಹೆಲಿಕಾಪ್ಟರ್ ಹತ್ತಿದ್ರು. ನೀವು ಬಿರಿಯಾನಿ ತಿನ್ನಕ್ ನೀನು ಅಲ್ಲಿ ಹೋಗ್ಬೇಕಾಗಿತ್ತ? ಜನ ನೀರಿನಲ್ಲಿ ಮುಳುಗಿ ಹೋಗ್ತಾವ್ರೆ, ಹಾಳಾಗ್ತಾ ಇವ್ರೆ, ನೀವು ಬಿರಿಯಾನಿ ತಿನ್ನೋ ಖುಷಿಯೇನಾ ನಿಮ್ಗೆ? ಅಧಿಕಾರಿಗಳು ಮಾಡಿದ ಬಿರಿಯಾನಿ ತಿಂದು ಅವರಿಗೆ ಹೊಗಳಿ ರೈತರು ಯಾರು ಆತಂಕ ಪಡಬೇಕಾಗಿಲ್ಲ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಬರ್ಲಿಕ್ಕೆ ಹೆಲಿಕಾಪ್ಟರ್ ಹತ್ತಿ ನೀವು ಹೋಗ್ಬೇಕಾಗಿತ್ತ? ಇದನ್ನ, ಈ ನಿರ್ಲಕ್ಷ್ಯಕ್ಕೆ ಕಾರಣರು ಯಾರು? ಇಲ್ಲಿಂದ ಆಗಿರ್ತಕ್ಕಂಥ ತೊಂದರೆ ಏನು, ಇದನ್ನ ಪರಿಹಾರ ಏನು, ಮತ್ತೆ ಅವ್ರಿಗೆ ಯಾರು ನಿರ್ಲಕ್ಷ್ಯಗೊಳಗಾದವ್ರಿಗೆ ಮಾಡಿದವ್ರಿಗೆ ಅವ್ರಿಗೆ ಕ್ರಮ ಜರುಗಿಸ್ಬೇಕಲ್ಲ. ಇಲ್ಲಂತಂದ್ರೆ ಸರ್ಕಾರದ್ದೇ ನಿರ್ಲಕ್ಷ್ಯ ಇದು. ಮಳೆಗಾಲ ಬಂದಿದೆ, ನೀರು ಹರಿದು ಬರ್ತಿದೆ, ನಾವು ಕೂಡ ಬರ ಪರಿಸ್ಥಿತಿ ಬಂದಿದ್ದಾಗ ನೆರೆ ಎಲ್ಲಿ ಹಾವಳಿ ಆಗಿದೆ ಅದನ್ನೆಲ್ಲ ವೀಕ್ಷಣೆ ಮಾಡಿ ಬಂದಿದ್ವಿ ನಾವು. ಇದೇ ತುಂಗಭದ್ರಾ ನದಿಯಿಂದ ಸುಮಾರು 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದರಿಂದ ಅಲ್ಲಿ ತೊಂದರೆ ಆಗಿ ಅಲ್ಲೆಲ್ಲ ನಾವು ಹೋಗಿದ್ವಿ. ಈಗ ಇನ್ನಷ್ಟು ಹೋಗ್ತಾ ಇದೆ, ಆ ಏರಿಯಾಗಳಲ್ಲಿ ತುಂಬಾ ತೊಂದರೆ ಆಗ್ತದೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಎಚ್ಚೆತ್ಕೊಂಡಿದ್ದಾರೆ, ಮೀಟಿಂಗ್ ಕರೆದು ಈಗಾಗಲೇ ನೋಡಿ ಈ ಪರಿಸ್ಥಿತಿ ಅಲ್ಲಾಗಿರೋದ್ರಿಂದ ನಮಗೆ ತೊಂದರೆ ಆಗುತ್ತೆ, ನೀವೆಲ್ಲಾನು ಹುಷಾರಾಗಿರ್ಬೇಕು ಅಂತೇಳಿ ಅವರು. ಆದ್ರೆ ನಮಗೆ ಹುಷಾರಿಲ್ಲ. ಈ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನ ಈ ಸರ್ಕಾರ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ತಾವು ಮಾಡಿರ್ತಕ್ಕಂಥ ಲೂಟಿಗಳನ್ನ ಮುಚ್ಚಿಕೊಳ್ಳಿಕ್ಕೆ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ಯೋಚನೆ ಮಾಡ್ತಾ ಇಲ್ಲ ಈಗ ಅವರು. ಆದ್ರಿಂದ ಈ ಸರ್ಕಾರ ಜನರ ವಿರೋಧಿ ಸರ್ಕಾರವಾಗಿ ಇವತ್ತು ಮಾರ್ಪಟ್ಟಿದೆ.